ಎಂಟ್ರಿ ಕೊಟ್ಟ ಎಲ್ಲಿ ಬೇಕಾದ್ರೆ ಲೈಟ್ಸ್ ಲೈಟ್ಗಳು ಯಪ್ಪ ಸತ್ಯಪ್ಪ ನನ್ ಇವತ್ತು ಮುಗಿತ್ ನಂದು ಹೆಣ ಬಿತ್ತು ನಾ ಏನ್ ಇವತ್ತು ಅದಕ್ಕಲ್ಲ ಸರಿ ಹತ್ಕೊಂಡು ಸ್ಟೇಜ್ ಅವ್ರ ಚೇರ್ ಅವ್ರ ಮೇಲೆ ಚೇರ್ ಅವ್ರ ಚೇರ್ ಮೇಲೆ ಕೂತೀರಿ ಸಾರ್ ಅವಾಗ ಹೆಂಗ್ ಅಂದ್ರೆ ಸ್ವರ್ಗನೇ ಬಂದ್ ಸ್ವರ್ಗದಾಗೆ ನಿಂತೀನಿ ಅನ್ನೋ ಫೀಲ್ ಆಗ್ಬಿಡ್ತು ಆಯ್ಕ ಮಕ್ಕಳ ಜೊಮ್ಮ ಅವ ಏನ್ ಕಿಸಿಯಲ್ಲ ಕಿಸಿಬೇಕು ಅದು ಸರ್ ಜಗ್ಗೇಶ್ವರ ಕೊಡಿಸ್ಬಿಟ್ರು ಸಾರ್ ಯಪ್ಪ ಕಣ್ಣಿ ಕಾಣೋ ದೇವ್ರ ಸರ್ ಅವರು ಬಹಳ ಖುಷಿ ಆಯ್ತು ಎಲ್ಲರೂ ಸಪೋರ್ಟ್ ಮಾಡ್ತಿದ್ರು ಇವ್ರು ನಮ್ಮ ಹುಡುಗರು ಬಂದಿದ್ರಲ್ಲ ಎಲ್ಲರೂ ಅವ್ರೆಲ್ಲಾನು ಮಾಡ್ತೀವಿ ಮಾಡಲೆ ಮಾಡ್ತೀವಿ ಮಾಡಲೆ ಚಲೋ ಮಾಡ್ತೀವಿ ಮಾಡ್ಲೆ ಎಲ್ಲಾ ಬೆನ್ ತಟ್ಟಿ ಅವರೇ ನನಗೆ ಒಂದಿಷ್ಟು ಪ್ರಾಕ್ಟೀಸ್ ಮಾಡಿಸಿ ದಬ್ಬುದ್ರು ಅವತ್ತು ಅದ ಏನ್ ಮ್ಯೂಸಿಕ್ ಹಾಕ್ಬಿಟ್ರು ಅದ ಏನ್ ಮಾಡಿದ್ನು ದೇವ್ರೇ ಬರಲ್ಲ ಜಗ್ಗೇಶ್ವರಿ ಹತ್ಕೊಂಡು ಸ್ಟೇಜ್ ಸಾರ್ ಅವಾಗ ಹೆಂಗ್ ಅಂದ್ರೆ ಸ್ವರ್ಗನೇ ಬಂದ್ ಸ್ವರ್ಗದಾಗೆ ನಿಂತೀನಿ ಅನ್ನೋ ಫೀಲ್ ಆಗ್ಬಿಡ್ತು ಸರ್ ಚೇರ್ನ ಕುಂತ್ರಿ ಹಂಗ ಸರ್ ಅಂತಾರ ಅವ್ರೇ ಇನ್ಸ್ಪಿರೇಷನ್ ದಾಗ ಬಂದ್ರು ನಾವು ಅದೊಂದು ವೇದಿಕೆದಾಗ ಹೇಳ್ತಾರ ಸರ್ ಬೆಳೆದಾಗ ಮಾತ್ರ ಎಲ್ಲರೂ ಅವ ನಮ್ಮ ಮಗ ಅವನ ಕಾಕನ ಮಗ ಅವನ ಮಾಮನ ಮಗ ದೊಡ್ಡಪ್ಪನ ಮಗ ಅಂತಾರ ಬೆಳಿಲಿಲ್ಲ ಅಂದ್ರ ಸರ್ ಅದು ಬಾಳ ಇನ್ಸ್ಪಿರೇಷನ್ ಸರ್ ನನಗ ಅವ್ರು ಹೇಳೋ ಪ್ರತಿಯೊಂದು ಬಿ ನಾನು ಇನ್ನೂ ಒಂದು ಹಳೆ ಮೊಬೈಲ್ ಅವೆಲ್ಲ ವಿಡಿಯೋ ಹೇಳ್ತೀನಿ ಗೆದ್ದು ಗೆದ್ದು ಜಗವ ಗೆಲ್ಲೋ ಅದೇನೋ ಒಂದ್ ಅದಲ್ಲ ಸರ್ ಅದ್ ಹೇಳಿದವರು ಅವೆಲ್ಲ ಹಠವಾದಿ ಒಂದ್ ಹೇಳಿದಾರೆ ಅವರು ಅವ್ರಾಗಿರ್ಬೋದು ರಮೇಶ್ ಸರ್ ಅರವಿಂದ್ ಸರ್ ಆಗಿರ್ಬೋದು ಅವೆಲ್ಲ ತುಂಬಾ ಓದ್ತಿದ್ದೆ ನಾನು ಅವು ಓದ್ಲಾಗ ನಿಂತ್ಬಿಟ್ರೆ ನೋಡ್ರಿ ಹಗಲೇ ಯಾವ್ದು ರಾತ್ರಿ ಯಾವ್ದು ಗೊತ್ತಾಗ್ಬಿಡ್ತು ಮಾನಸಿಕ ಆಗ್ಬಿಡ್ತಿದ್ದೆ ನಾ ಮಾನಸಿಕದಲ್ಲಿ ವಾದ್ಯ ಕಾಕೊಡುವವ್ರ ಮಾತ ಅವೆಲ್ಲ ದೂರ ಸರ್ ಏನಾದ್ರು ಮಾಡ್ಬೇಕು ಏನಾದ್ರು ಮಾಡ್ಬೇಕು ಸರ್ ಏನಾದ್ರು ಮಾಡಿ ಹೆಸರು ಮಾಡ್ಬೇಕು ಒಟ್ಟು ಟಿವಿಯಾಗ ಮಂದಿ ನೋಡ್ಬೇಕು ಅದು ಒಂದ್ ತಲೆ ಸರ್ ಒಂದೊಂದ್ಸಲ ಹಿಂಗ್ ಹೆಸರ ಆಗ್ಬಿಟ್ಟಂದ್ರ ಏನಾದ್ರು ಮಾಡ್ಬೇಕಲ್ಲ ಏನ್ ಮಾಡತ್ತೀನಿ ನಾನು ಏನ್ರ ಮಾಡಬೇಕಲ್ಲ ಕಾಲಿಲ್ಲ ಕೈಲಾರ್ದವ್ರು ಏನಾದ್ರು ಮಾಡ್ತಾರ ಒಂದ್ಸಲ ಹುಚ್ಚ ಒಂದೊಂದ್ಸಲ ಏನ್ ಮಾಡ್ತೀವಿ ಬಿಡಪ್ಪ ನೀನು ಕೈಯಾರ ಇಲ್ಲ ನಾವು ಶ್ರೀಮಂತರಲ್ಲ ನಾ ಸ್ವಾಮಿಗಳ ಮಂದಿ ಎಲ್ ಬರ್ತಾರ ಬಿಡು ನಮ್ಗ ಎಲ್ಲರೂ ಸ್ವಾಮಿಗಳ ಹತ್ರ ಕಾಲ ಹೇಳಿತಾರ ಏನ್ ಮಾಡ್ತೀಡಪ್ಪ ನಾವು ಮತ್ ರಾತ್ರಿನ ಮತ್ತದೇ ಏನ್ರ ಮಾಡಕ್ ಇವು ಅಂದನ ನಾವು ಇವ್ರೇ ಮುಂದೆ ಆಗ್ಬೇಕು ಅವ ಏನ್ ಕಿಸಿಯಲ್ಲ ಕಿಸಿಬೇಕು ಅದು ಸರ್ ಜಗ್ಗೇಶ್ವರ ಕೊಡಿಸ್ಬಿಟ್ರು ಸರ್ ಯಪ್ಪ ಕಣ್ಣಿ ಕಾಣೋ ದೇವ್ರ ಸರ್ ಅವರು ಸರ್ ಅದು ಇವಾಗ್ಲೂ ಹೆಂಗ ಮೈ ಜುಮ್ ಅಂತ ಸರ್ ಏನ್ ಸರ್ ಅಂತ ಚೇರ್ ಮ್ಯಾಗ ಕುಂತ ಬಿಟ್ನಲ್ಲ ನಾನು ಅವಾಗೆಲ್ಲ ನಾವು ಅನುಶ್ರೀ ಮೇಡಮ್ ಅವ್ರ ಫ್ಯಾನ್ ಸರ್ ನಾವು ಅನುಶ್ರೀ ಮೇಡಮ್ ಬಂದ್ರು ಟೀಮ್ ಬಂದ್ರು ಮೇಡಮ್ ಅವ್ರು ಮಾತಾಡದೆ ಒಂದು ಸೊಗಸು ಒಂಥರ ಮಜಾ ಮಾತಾಡ್ತಾರ ಅವ್ರು ಚಂದ ಮಾತಾಡ್ತಾರ ಅದ್ರಾಗ ನಮ್ ಕಡೆ ಎತ್ತಿ ಹಿಡಿತಾರ ಅವ್ರು ನಮ್ಮ ಹುಡುಗರಿಗೆ ಎತ್ತಿ ಹಿಡಿತಾರ ಅಂತಾರೆಲ್ಲ 5 ಮಂದಿ ಜಡ್ಜಸ್ ಆನಂದ್ ಸರ್ ಪುರಿ ಪ್ರತಾಪ್ ಸರ್ ಶ್ವೇತಾ ಮ್ಯಾಮು ಚೈತ್ರ ವಾಸುದೇವನ ಮ್ಯಾಮು ಅವೆಲ್ಲ ಅಷ್ಟು ಮಂದಿ ಜಡ್ಜಸ್ ಸಡನ್ ನೋಡಿದ್ರಿ ಹಂಗದ ಎಂಟ್ರಿ ಕೊಟ್ಟ ಎಲ್ಲಿ ಬೇಕಾದ್ರೆ ಲೈಟ್ಸ್ ಸತ್ಯಪ್ಪ ನನ್ ಇವತ್ತು ಮುಗಿತ್ ನಂದು ಹೆಣ ಬಿತ್ತು ನಾ ಏನ್ ಇವತ್ತು ಅದಕ್ಕಲ್ಲ ಮುಗಿತ್ ನನಗೂ ಉಲಪ್ಪ ಸತ್ಯಪ್ಪ ನೀನ್ ಹೆಣ ಬಿತ್ತು ಡಿಸೈಡ್ ಆಗ್ಬಿಟ್ಟಿದೆ ಅದು ಏನು ಹಿಟ್ಟೋ ಟಾರ್ಗೆಟ್ ರಾಡಿ ಕಟ್ ಸರ್ ನಂಬಲ್ಲ ಅಲ್ಲೊಂದು ಎನರ್ಜಿ ಬಂದಿದ್ದೇನಪ್ಪ ಅಂದ್ರೆ ನಾನು ಉತ್ತರ ಕರ್ನಾಟಕ ಹುಲಿ ಕಲಬುರಗಿ ಹುಡುಗ ಉಲ್ಲಾಸ್ರಿ ಸಾರ್ ಅಲ್ಲಿ ನಿಂದು ಪೀಕ್ ಆಗಿದ್ದು ಒಂದು ಡೈಲಾಗ್ ಮಿಸ್ ಮಾಡಿಲ್ಲ ಸರ್ ನಾನು ಅದು ಉತ್ತರ ಕರ್ನಾಟಕ ಹುಲಿ ಉಲ್ಲಾಸನ ಅದು ಹೆಸರಿನಿಂದನೇ ಶಕ್ತಿ ಬತ್ತು ನನಗೇನು ಗೊತ್ತು ಸಡನ್ ಬರುತ್ತೆ ಜಗ್ಗೇಶ್ವರ್ ಫುಲ್ ನನಗೆಲ್ಲ ಇವನಿಗೆ ಬ್ರೇಕ್ ಮಾಡೋದು ಬಾಳ ಮಾಡಿದ್ರು ಜಗ್ಗೇಶ್ವರ್ ಸಣ್ಣ ಕೂಸು ಬಂದಲ್ಲಿ ಹೋಗ ಕರಿಯರು ಕಿವ್ಯಾಗ ಏನ್ರಿ ಅಂತ ಹೇಳೋರು ಹಿಂಗ್ ಮಾಡೋದಾರು ಮಾಡೋ ಗಾಬ್ರಿ ಗಾಬ್ರಿ ಯಪ್ಪ ಕುರೇಜರ್ ಹತ್ರ ಉಲ್ಲಾಸ ಸುಖಪುರುಷ ನೀನು ಎಲ್ಲರೂ ಹುಡುಗಿರು ಸಾರ್ ಜಗ್ಗೇಶ್ ಅವ್ರ ಪ್ರತಿಯೊಂದು ಹಂತದಾಗು ನನಗ ಡೈಲಾಗ್ ಮಿಸ್ ಮಾಡ್ದಾಗೆಲ್ಲ ಡೈಲಾಗ್ ಮಾಡ್ತೀನೋ ಎತ್ಕೊಡ್ರೋ ಮಾಡೋರು ಜಗ್ಗೇಶ್ ಅವ್ರ ನಮ್ ಉತ್ತರ ಕರ್ನಾಟಕ ಜಗ್ಗೇಶ್ ಅವ್ರ ಅಂದ್ರೆ ಎಷ್ಟು ಫ್ಯಾನ್ ಸರ್ ಅವ್ರು ನೋಡೋದೇ ನಮ್ಗೊಂದು ಕನಸು
ಏನ್ ಸರ್ ರಾಜ್ಕುಮಾರ್ ಸರ್ ಕೂಡ ಮಾಡ್ಯಾರ ಹಾ ಸರ್. ಹೌದು ಹೌದು ಅಂತ ಹಳೆ ಹಳೆ ಅವ್ರು ನಟ ಅವರೆಲ್ಲ. ಬಕಳ ಜುಮ್ಮ ಅವೆಲ್ಲ ಮಜಾ ಸರ್. ಅವ್ರು ನೋಡಿದ್ರು ಡೈರೆಕ್ಟ್ ನೋಡಿದ್ರೆ ಹಂಗಾತು ಸರ್. ಹಾ ಇದು ಕನಸ ನೆನಸಪ್ಪ ಹಾ ಖುಷಿ ಆಗ್ಬಿಡ್ರಿ ಸರ್. ಎತ್ಕೊಂಡು ಮುತ್ ಕೊಟ್ಬಿಟ್ರು. ಏ ಮಗ ಇದೀವ್ ತಗೋ ಹಂಗ ಪ್ರತಿಯೊಂದು ಮಾತ್ನಾಗು ಹೊರಗಡೆ ಬಂದಾಗ ಬಿ ಏನಲ್ಲ ಸಾ ಚೆನ್ನಾಗ್ ಮಾಡ್ತೇವ. ಹಾ ಹಾ ಏನಪ್ಪಾ ನೀ ಚೆನ್ನಾಗ್ ಮಾಡ್ತೇವ ಕಣ ಅಂದ್ರೆ ನಾನು ಚೆನ್ನಾಗ್ ಮಾಡ್ಲಿಲ್ಲ ಅಂದ್ರ ಬಿ ಹಂಗ ಹೇಳೋರು. ಬೆಂಗ್ ತಟ್ಟೋರ್ ಅಂತ. ಬೆಂಗ್ ತಟ್ಟವ್ರಿ ಅವ್ರು. ಇರ್ಲಿ ಬಿಡು ಮಾಡ್ತಾನ ಅವನು. ಬೆಂಗ್ ತಟ್ಕೋತಾನೆ ಬಂದ್ರು. ಬಟ್ ಎಷ್ಟು ಒಂದ್ 2 ರಿಂದ 3 ತಿಂಗಳ ಶೋ ಮಾಡಿರಿ? 6 ತಿಂಗಳು ಸರ್. 6 ತಿಂಗಳು ಶೋ ಮಾಡಿ ಅದ್ರಲ್ಲಿ ಏನೇನು ಕಲಿತ್ರಿ ಆಲ್ಮೋಸ್ಟ್ ಅಲ್ಲಿ ಇದಾಗ? ಕಲ್ತಿದ್ದ ಏನಪ್ಪಾ ಅಂದ್ರ ಕ್ಯಾಮ್ರಾ ಫೇಸ್ ಮಾಡೋದು, ಓಕೆ ಅಂದ್ರ ಡೈಲಾಗ್ ಡೆಲಿವರಿ ಮಾಡೋದು, ಪಂಚಾವೃತಿ ಪಂಚ್ ಅಂದ್ರ ನಾವೇ ಮಾತಾಡೋದಲ್ಲ ಸರ್. ನಮ್ ಕೂಡ ಇರ್ತಾರಲ್ಲ, ನಾವು ಡೈಲಾಗ್ ಕೊಡೋರು ಬಡ 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 ಬಿಡೋರು. ಲೇ ಹಂಗಲ್ಲ ಮಾಡೋದು. ನೀ ಮಾತಾಡೋರು ಮುಗಿತಾ ಕತ್ತಿ ಹುಚ್ಚಿ ಒಯ್ದಂಗ ಒಯ್ದ್ಬಿಟ್ರೆ ಮುಗಿತಾ. ನಮ್ ಗಣಪ ಸರ್ ಅದು ಬಾಳ ಹೇಳೋರು. ಏನ್ರಿ ಕತ್ತಿ ಹುಚ್ಚಿ ಒಯ್ದಂಗ ಒಯ್ದ್ಬಿಡ್ತಾರ, ಏನು ನಿಮ್ದು ಅಂದ್ರೆ ನಿಮಗ ಅಬ್ಸರ್ವ್ ಮಾಡಕ್ ಸರ್. ನಾನು ನಿಮ್ದೊಂದು ಸ್ಲ್ಯಾಂಗ್ ದಾಗ ಹೊಡಿತಿರ್ತಂದ್ರ ಆ ಸ್ಲ್ಯಾಂಗ್ ನ ಕಟ್ ಮಾಡಿ ನಾ ಹೊಡಿಬೇಕು. ನಂದೊಂದು ಪಂಚ್ ಐತಂದ್ರ ನನಗ ಅವ ಬ್ರೇಕ್ ಮಾಡಬೇಕು. ಅವ ಬ್ರೇಕ್ ಮಾಡಿದ್ನಂದ್ರ ಮತ್ ನೀವು ಹೊಡಿಬೇಕು. ಅಂದ್ರೆ ಕ್ಯೂ ಇರ್ತಾವ ಸರ್. ಡೈಲಾಗ್ ದಾಗ ಒಂದೊಂದು ಕ್ಯೂ ಇರ್ತಾವ. ನಾನು ಮಾತಾಡೋದಟ್ಟೆ ಅವ ವ್ಯಕ್ತಿ ಬರ್ತಿರ್ತಾನ. ಎಂಟ್ರಿ ಆಗೋದು ನೀ ಹೋಗಂದಾಗೆ ನಾ ಹೋಗ್ಬೇಕು. ಹೋಗೋನಕನ ಹೋಲ ಬರಲ್ಲ. ಅದೊಂದು ಕಲ್ತೀವಿ ನಾವಲ್ಲಿ. ನಮಗೇನು ಗೊತ್ತಿ ಸರ್. ಸುಮ್ಮನೆ ಮೊಬೈಲ್ ಹಿಡಿತಾರ ಮಾಡ್ತಾರ. ಸಿನಿಮಾದಾಗ ಮಾಡ್ತಾರ ಟೇಕ್ ಹಂಗ್ ಮಾಡ್ದಾರ ನಾವ್ ಮಾಡಿವ ಫುಲ್ ಸಾರ್. ತಪ್ಪಾದ್ರ ತಪ್ಪೇ, ಸರಿ ಎಂಡ್ವರೆಗೂ ಸರ್. ರಾತ್ರಿ ಬೆಳಕನ ಮಾಡ್ತಿರ್ತೀವಿ. ಒಂದು ಸ್ವಲ್ಪ ಭಯ ದೂರ ಆಯ್ತು. ಸ್ಟೇಜ್ ಅಪಿಯರೆನ್ಸ್ ಭಯ ದೂರ ಆಯ್ತು. ಫಸ್ಟ್ ಬಂದಾಗ ನಾಸ್ಕಟ್ಟದಂದ್ರೆ ಇವತ್ತು ರಾತ್ರಿ ಇಲ್ಲಿವರೆಗೂ ನಾ ಕರೆಕ್ಟ್ ನಿದ್ದೆ ಮಾಡಿದ್ದಿಲ್ಲ. ಅವ್ರು ಪ್ರಾಕ್ಟೀಸ್ 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 ಅಂದ್ರೂ ಬೈಸ್ಕೊತಿದ್ದೆ. ಏನು ಅಂದ್ರೆ ಅವ್ರು ಹಂಗ್ ಬೈತಿದಿಲ್ಲ. ಕಲೀಲಿ ಮಗ, ನಮ್ ಕೈಯಾಗ ಇವ್ ವರ್ಕ್ ಮಾಡಕ್ ಬಂದನಪ್ಪ ಅಂದ್ರ ಇವ್ ಖಾಲಿ ಹೋಗ್ಬಾರ್ದು. ಮಾಡ್ಬೇಕು ಏನಾದ್ರು. ಜಗಪ್ಪನ ಹೇಳೋರು ಹಂಗಲ್ಲೇ ಹಿಂಗಲ್ಲ ಹೇಳೋರು. ಆಯ್ತಣ್ಣ ಆಯ್ತಣ್ಣ ಅಂದ್ರು. ಅಷ್ಟು ಸಲ ಹೇಳ್ಕೊಟ್ರು ಮತ್ತ ತಪ್ಪ. ನಾನು ಅವ್ರಿಗೆ ಅದು ಸಿಟ್ಟ. 20-30 ಸಲ ಹೇಳ್ಕೊಡ್ತೀವಿ, ಡೈಲಾಗ್ ಮರಿತಲ್ಲ ನೀ ಮತ್ತೆ MSc ಸ್ಟೂಡೆಂಟ್ ಅಂತಲ್ಲ. ನನಗೇಂತಿಲ್ಲ ತಪ್ಪಾಗಿತ್ತೆ ಅಂದ್ರೆ ಬೈತಾರಲ್ಲ, ಅದು ಭಯ ನನಗ. ಅವ್ರೇನು ಕಲ್ತ್ ಹೋಗ್ಬೇಕು ಮಗ, ಹಂಗೆಲ್ಲ ಹೋಗ್ಬಿಡೋದು. ಕಲಿಬೇಕು, ತಿಳ್ಕೋಬೇಕು, ಅರ್ಥ ಮಾಡ್ಕೋಬೇಕು. ಬರೀ ನೀನು ಓದಿ ಬಿಟ್ರಲ್ಲ. ಯಾರ್ಯಾರು ಏನೇನು ಮಾತಾಡ್ತಿರ್ತಾರ. ಸಡನ್ ಆಗಿ ಅಲ್ಲಿ ತಲೆ ಬೇರೆ ಓಡ್ತಿರ್ತಾವ ಸರ್. ಇವ ಮಾತಾಡಕ್ ಅಲ್ಲಿ ಡೈಲಾಗ್ ಬೇರೆ ಬರ್ತಿರ್ತಾವ. ನಮ್ಗೆ ಹೊಸ ಪಂಚ್ ಬರ್ತಿರ್ತಾವ. ಹೊಸ ಪಂಚ್ ಬಂದಾಗ ಅದು ಹೇಳಿ ಕೊಟ್ಟು ಹಳಿ ಕೌಂಟರ್ ಕೊಟ್ಟು ತಗೋಬೇಕು. ಅಷ್ಟ್ ನಾವು ಹೊಂದಾಣಿಕೆದಾಗ ಇರ್ಬೇಕು. ಬ್ಯಾಲೆನ್ಸ್ ಮಾಡೋದ್ ಕಲ್ತೆ. ಕ್ಯಾಮ್ರಾಕ್ ಅಪಿಯರೆನ್ಸ್ ಕಲ್ತೆ. ಇನ್ನ ಅಷ್ಟ್ ಕಲ್ತಿಲ್ಲ. ಇನ್ನ 0% ಬಿ ಅಲ್ಲ ಕಲ್ತಿಲ್ಲ. ನಾನು ಇನ್ನ ಕಲಿಬೇಕು. ಏನು ಕಲ್ತಿಲ್ಲ. ಅಷ್ಟೇ ಸ್ಟೇಜ್ ಕರೇಜ್ ಒಂದು ಕಲ್ತೆ. ಇನ್ನೊಂದು ದೊಡ್ಡ ದೊಡ್ಡ ಲೆಜೆಂಡ್ಗಳು ಏನ್ ಈಗ ಜಗಪ್ಪ ಆಗಿರ್ಬೋದು, ಇವರೆಲ್ಲ ಹಳಿ ಮಾಡ್ಕೊಂಡ್ ಬಂದವ್ರೆಲ್ಲಾನು. ಈಗ ಹರೀಶ್ ಅವ್ರ ಜೋಡಿ ಎಲ್ಲ ಆಕ್ಟಿಂಗ್ ಮಾಡಿದ್ದು ಹೆಂಗ ಅನಿಸ್ತದೆ ಸರ್? ಯಪ್ಪ ಲೆಜೆಂಡ್ ಸರ್ ಅವರು. ಏನ್ ಸರ್ ಅಬ್ಬಾ, ಹಿಂಗ್ ಬಂದ್ರೆ ಹಿಂಗ್ ಟಕಾಟ ಹೊಡಿತಾರ ಸರ್. ಅಡ್ಡ ಯಾರು ಮಾತಾಡೋರು ನಾವು ಗಪ್ಪ ಬಿಡ್ತಿದ್ದೇನೆ. ಅದಕ್ಕೆ ನಮ್ಗೆ ಯಾರು ಮಾತಾಡ್ತಿದ್ದಿಲ್ಲ. ಅವ್ನು ಯಾರು ಮಾತಾಡ್ಸ್ಬಿಡ್ರಪ್ಪ, ಅಡ್ಡ ಡೈಲಾಗ್ ಮರಿತೀನವ, ಕೈ ಮುಗಿತೀನಪ್ಪ. ನನ್ ಯಾರ ಮಾತಾಡ್ತಾ ಬಂದ ಸ್ಕಿಟ್ನಾಗ ಜಗಪ್ಪಡ ಬಿಟ್ಬಿಡ್ರಪ್ಪ, ಈಗೇ ಡೈಲಾಗ್ ಶುರು ಮಾಡ್ಯಾನ. ಅದ್ರಾಗ ನೀವು ಮ್ಯಾನೇಜ್ ಮಾಡ್ಬಿಡೋರು. ನಾ ಮರ್ತಾಗ ಮತ್ತೊಂದ್ ಡೈಲಾಗ್ ಹೇಳಿಕೆ ಮ್ಯಾನೇಜ್ ಮಾಡಿದ್ರು. ಮರ್ಸ್ಬಿಟ್ಟ ಕಾಮಿಡಿ ತಗೊಂಡು ಇದು ಮಾಡೋರು. ಅವ್ರ ಲೆಜೆಂಡ್ ಸರ್. ಏನ್ ಸರ್ ಸರ್ ಅವರು. ಒಂದ್ ಬರೇ ಹಿಂಗ್ ಸ್ಮೈಲ್ದಾಗ ಹಿಂಗ್ ಕಿಕ್ ಕೊಟ್ಬಿಡ್ತಾರ ಸರ್ ಅವರು. ಹಿಂಗ್ ಬರೇ ಹಿಂಗ್ ಅವ್ರ ಎಂಟ್ರಿ ಬಂದ್ರೆ ಅಷ್ಟು ಅಂತಿಂತವ್ರು ನಾವು ಟಿವಿ ನೋಡ್ತಿದ್ದೇವ್ ಸರ್. ಅವ್ರ ಜೊತೆ ಅವ್ರ ಕೂಡ ಬಂದಾಗ ನಮ್ಗೆ ಎಂತ ಭಯ ಸರ್. ನಾವ್ ತಪ್ಪು ಮಾಡ್ಬಿಡ್ತೀವಿ, ನಮ್ಮಿಂದ ಅವ್ರಿಗೆ ಕೆಟ್ಟ ಹೆಸರು ಬರ್ತದೆ. ಅದೊಂದು ಬಂಜಿಕಿರೋದು. ಅವ್ರೆಲ್ಲ ಮಾಡಗೋರು ಏನಾಗ್ತದ ಇವೆಲ್ಲ ಅನ್ನೋರು. ನನ್ನ ಉತ್ತರ ಕರ್ನಾಟಕ ಭಾಷೆ, ಅವ್ರದ್ದು ಈ ಕಡೆ ಮಂಡ್ಯ ಮೈಸೂರು ಭಾಷೆ. ಅದು ಬರಬರ್ತ ನಾನು ಉತ್ತರ ಕನ್ನಡ ಭಾಷೆನೆ ಕಳ್ಕೊಂಡ್ಬಿಟ್ಟೆ. ಮಾತಾಡೋರು ಅದು ಅವ್ರ ಲೆವೆಲ್ಗೆ ಅದು ಕನೆಕ್ಟ್ ಆಗ್ತದೆ ನನಗೆ. ನಮ್ದು ಉತ್ತರ ಕನ್ನಡ ಹೆಂಗಂದ್ರೆ ಹಿಂಗ್ ನಿಂತು ಹಿಂಗ್ ಮಾತಾಡಿದ್ರೆ ಅದು ಮಾತಾಡ ಬರ್ತದೆ. ನಿನ್ನವನ ಹಿಂಗಂದ್ರೆ ಅದು ನಾವು ನಂಗಿಲ್ಲ. ಗುಡ್ ಎಕ್ಸ್ಪೀರಿಯನ್ಸ್ ಸರ್. ಅಂತಿಂತವ್ರು ಮ್ಯಾಚ್ ಮಾಡಿ ಮಾತಾಡ್ಬೇಕಲ್ಲ ಸರ್. ಭಯ
ಅದ್ರಾಗ ಒಂದೊಂದ್ಸಲ ಲೀಡ್ ಕ್ಯಾರೆಕ್ಟರ್ ಕೊಟ್ಟು ಬಿಡೋರು. ಓಪನಿಂಗ್ಗೆ ನಂದು ಜಗಪ್ಪ ನಂದು ಯಪ್ಪ ಸತ್ಯಗುರು ಇವತ್ ನಂದು ಮಿರಗ ಓಡ್ತಾನ ಅವನ ಜಗಪ್ಪನ ಎತ್ತಾಕೊಂಡು ಹೋಗವ ಅಂದು ಮ್ಯಾನೇಜ್ ಅವ್ರ ಜಗಪ್ಪ ನೀವ್ ಒಂದ್ ಸ್ವಲ್ಪ ಏನೋ ಹೆಚ್ಚು ಕಡಿಮೆ ಮಾಡ್ರು ಅವ್ರು ತಗೊಂಡ್ ಹೋಗ್ತಾರೆ. ಡೈಲಾಗ್ ಮಾಡ್ತಾರೆ ಡೈರೆಕ್ಟ್ ಅಂದ್ ಬಿಡವ ಅಣ್ಣ ಅಂದ್ ಬಿಡವ ಅದು ಮ್ಯಾನೇಜ್ ಮಾಡ್ಕೊತೇವ್ ಬಿಡವ. ಅದು ಏನಾಗಿತ್ತು ನೋಡು ಹಾ ಅಣ್ಣ ಏನ ಅದು ಮ್ಯಾನೇಜ್ ಮಾಡ್ಕೊತ ಅಣ್ಣ ತುಂಬಾ ಮ್ಯಾನೇಜ್ ಮಾಡವ. ಪ್ರತಿಯೊಂದು ಸ್ಕಿಟ್ ಸರ್ ಇಲ್ಲಿವರೆಗೂ ನಾ ಸುದ್ದಿ ಮಾಡಿಲ್ಲ. ಇಲ್ಲಿವರೆಗೂ ಅಣ್ಣನೇ ಮ್ಯಾನೇಜ್ ಮಾಡ್ಕೊಂಡ್ ಬಂದಿರೋದು. ಚಲೋ ಮಾಡ್ಕೊಂಡ್ ಬಂದ ನನ್ನ ಅವ್ರ ಕೂಡ ಮಾಡಿದ್ದು ಬಾಳ ಎಕ್ಸ್ಪೀರಿಯನ್ಸ್ ಅದ. ಅವ್ರು ಒಂದೇ ಮಾತನೋರು, ಮಕ್ಕಳೇ ನಿಮ್ಗೆ ಹಸಿವಿಲ್ಲ, ಕರೆಕ್ಟ್, ನಿಮ್ಗ ಹಸಿವಿಲ್ಲ ಮಾಡ್ಬೇಕು, ನೀವು ಆರಾಮ್ ಬಂದಿರೋ ಮಕ್ಕಳೇ ರಾಜಕೀಯ ರಾಜ್ಯ ಬಂದಂಗ ರಾಜಕೀಯದಾಗ ಬಂದಂಗ ಬಂದೆ ಸೆಲೆಕ್ಟ್ ಆದೆ. ನಿಮ್ಗೆ ಹಸಿವಿಲ್ಲ ಅದಕ್ಕ ನೀವು ನಿಮ್ಗೆ ಗೊತ್ತಾಗಲ್ಲ. ನಮಗ ಹಸಿವಿತ್ತು, ನಾನ್ ಬೆಳಿಬೇಕು ಹೆಂಗಾರ ಮಾಡಿ ಒಂದ್ ಹೊತ್ತು ಊಟ ತಿನ್ಬೇಕು ನಾನು, ಅಷ್ಟೆಲ್ಲ ಹಸಿವಿತ್ತು ಅವ್ರಿಗೆ. ನಮ್ಗ ನಿಮ್ಗೆ ಹಸಿವಿಲ್ಲ ನಿಮ್ಮ ಮಕ್ಳು ಅನ್ನೋರು ಅವ್ರು. ಯಾಕಣ ಹೆಂಗಂದ್ರೆ ಎಷ್ಟು ವರ್ಕ್ ಮಾಡೋ ಗೊತ್ತು ನಿಮ್ಗ. ನಾವು ಒಂದ್ ಹೇಳಿದ್ರ ನೀವು 100 ವಿವೇಚನೆ ಮಾಡ್ಬೇಕು. ಅದಕ್ಕೆ ಹಸಿವಂತಾರ. ಹೇಳಿದ್ ಮಾಡಿಕೊಟ್ರ ಯಾರಾದ್ರೂ ಮಾಡ್ತಾರ, ಇನ್ನಾದ್ರೂ ಬೈತಾರ. ಹೌದಾ? ಮತ್ತೆ ಈಗ ಅದು ಮುಗಿದ್ಮೇಲೆ ನಿಮ್ಮ ಊರಾಗೆಲ್ಲ ರೆಸ್ಪಾನ್ಸ್ ಹೆಂಗೈತಿ?